ಕಾಂಗ್ರೆಸ್ನ ಅಂತರ್ಯುದ್ಧಕ್ಕೂ ಮತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಡೆವಲಪ್ಮೆಂಟ್ಸ್ ಇರ್ಬೋದು ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಇಂಟರ್ ಲಿಂಕ್ ಇರುತ್ತೆ. ಒಂದ್ ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಎರಡನೇ ಏರ್ಪೋರ್ಟ್ ಆದ್ರೆ ನಮ್ಮ ಕ್ಷೇತ್ರದಲ್ಲೇ ಆಗಲಿ ಆಗ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರ. ಈ ಕಡೆಗೆ ತುಮಕೂರಿನಲ್ಲೇ ಆಗಬೇಕು ಎರಡನೇ ಏರ್ಪೋರ್ಟ್ ಆದ್ರೆ ಅನ್ನೋದು ತುಮಕೂರು ಭಾಗದ ಕಾಂಗ್ರೆಸ್ನ ಹಿರಿಯ ನಾಯಕರ ಲೆಕ್ಕಾಚಾರ. ಇದು ಯೂನಿಯನ್ ಮಿನಿಸ್ಟರ್ ತನಕ ತಲುಪಲಾಗಿದೆ. ಮತ್ತೊಂದು ಸುತ್ತಿನ ಶೀತಲ ಸಮರಕ್ಕೂ ಕೂಡ ಕಾರಣ ಆಗಿದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಶಿರಾದಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಜಟಾಪಟಿ. ಸಚಿವ ಎಂಬಿ ಪಾಟೀಲ್ಗೆ ಟಿಬಿ ಜಯಚಂದ್ರ ಸೆಡ್ಡು. 30ಕ್ಕೂ ಹೆಚ್ಚು ಶಾಸಕರಿಂದ ಸಿಎಂ ಸಿದ್ದರಾಮಯ್ಯಗೆ ಪತ್ರ. ರಾಜ್ಯದ ಉದ್ದೇಶಿತ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ನಿರ್ಮಿಸಬೇಕು ಎಂದು ಒತ್ತಾಯ ಜೋರಾಗಿದೆ. ಈ ಕೂಗಿನ ನಡುವೆಯೇ ಕನಕಪುರ, ನೆಲಮಂಗಲದಲ್ಲಿ ಎರಡನೇ ಏರ್ಪೋರ್ಟ್ಗೆ ಪಕ್ಷಾತೀತವಾಗಿ ವಿರೋಧ ಕೂಡ ಕೇಳಿಬಂದಿದೆ. ತುಮಕೂರು ಜಿಲ್ಲೆಗೆ ವಿಮಾನ ನಿಲ್ದಾಣ ಕೈ ತಪ್ಪುವ ಆತಂಕದ ನಡುವೆ ಟಿಬಿ ಜಯಚಂದ್ರ ಎಲ್ಲಾ ಪಕ್ಷಗಳ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒತ್ತಡ ಹಾಕಿದ್ದಾರೆ. ಕನಕಪುರ, ನೆಲಮಂಗಲದಲ್ಲಿ ಎರಡನೇ ಏರ್ಪೋರ್ಟ್ಗೆ 30ಕ್ಕೂ ಹೆಚ್ಚು ಶಾಸಕರು ಪಕ್ಷಾತೀತವಾಗಿ ವಿರೋಧಿಸಿದ್ದಾರೆ. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಿದ್ರೆ ಬಯಲು ಸೀಮೆ, ಉತ್ತರ ಕರ್ನಾಟಕದ ಭಾಗಕ್ಕೂ ಹೆಚ್ಚು ಅನುಕೂಲ ಅಂತ ವಾದ ಮುಂದಿಟ್ಟಿದ್ದಾರೆ. ಹಾಲಿ ಇರುವ ಏರ್ಪೋರ್ಟ್ ನಿಂದ 150 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ನಿಲ್ದಾಣ ಮಾಡಲು ಅನುಮತಿ ಇದೆ. ಇದಕ್ಕಿಂತ ಕಡಿಮೆ ದೂರದಲ್ಲಿ ಕೇಂದ್ರದ ಗೈಡ್ಲೈನ್ಸ್ ನಲ್ಲಿ ಅವಕಾಶ ಇಲ್ಲ. ಶಿರಾದಲ್ಲಿ 2,000 ಎಕರೆ ಸರ್ಕಾರಿ ಜಮೀನು ಇದ್ದು ಇಲ್ಲೇ ಏರ್ಪೋರ್ಟ್ ಸ್ಥಾಪಿಸುವಂತೆ ಶಿರಾ ಶಾಸಕ ಟಿಬಿ ಜಯಚಂದ್ರ ಕೇಂದ್ರಕ್ಕೆ ಒತ್ತಾಯ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನೊಂದು ಆಗಬೇಕಾದರೆ 150 ಕಿಲೋಮೀಟರ್ ಅಂತರದಲ್ಲಿ ಆಗಬೇಕು. 150 ಕಿಲೋಮೀಟರ್ ಅಂತರದಲ್ಲಿ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಎಕ್ಸಾಕ್ಟ್ 150 ಕಿಲೋಮೀಟರ್ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಬೇವನಹಳ್ಳಿ ಅಂತಕ್ಕಂಥ ಹಳ್ಳಿ. ಎಂಬಿ ಪಾಟೀಲ್ರಿಗೆ ನಾನು ಮನವಿ ಮಾಡ್ತೇನೆ, ಅವರು ಬಿಜಾಪುರಕ್ಕೆ ಹೋಗ್ಬೇಕಾದಾಗ ಸಿರಾದ ಒಂದು ಇಳಿದ್ಬಿಟ್ಟು ಹೋಗಿ ಅಂತ ಹೇಳಿ. ಈಗ ನೀವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕಾದಾಗ ಇನ್ವೆಸ್ಟರ್ಸ್ ಬೇಕು. ಅಂದರೆ ನೀವು ಸರ್ಕಾರದ ಸಚಿವರಾಗಿ ಯು ಹ್ಯಾವ್ ಟು ಶೋಕೇಸ್ ಪ್ಲೇಸಸ್ ಬಿಫೋರ್ ದಿ ಇನ್ವೆಸ್ಟರ್ಸ್. ಯು ಆರ್ ರೆಪ್ರೆಸೆಂಟಿಂಗ್ ದಿ ಸ್ಟೇಟ್ ಮಿನಿಸ್ಟರ್. ಯು ಹ್ಯಾವ್ ಟು ಶೋಕೇಸ್ ದಿ ಏರಿಯಾಸ್. ಯು ಆರ್ ನಾಟ್ ರೆಪ್ರೆಸೆಂಟಿಂಗ್ ದಿ ಇನ್ವೆಸ್ಟರ್. ಶಿರಾದಲ್ಲಿ ಚೆನ್ನೈ ಮುಂಬೈ ಹೆದ್ದಾರಿ ಹಾದು ಹೋಗಿದೆ. ಅತಿ ದೊಡ್ಡ ವಸಂತ ನರಸಾಪುರ ಕೈಗಾರಿಕಾ ವಸಾಹತಿನಲ್ಲಿ ಶೀಘ್ರದಲ್ಲೇ ಜಪಾನ್ ಟೌನ್ಶಿಪ್ ಕೂಡ ನಿರ್ಮಾಣ ಆಗುತ್ತಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಆಗುತ್ತಿದೆ. ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ, ಹೇಮಾವತಿ ನೀರಾವರಿ ಸೌಲಭ್ಯ ಇದೆ. ಜೊತೆಗೆ ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗ ಸಹ ಹಾದು ಹೋಗಲಿದೆ. ಹೀಗಾಗಿ ವಿಮಾನ ನಿಲ್ದಾಣಕ್ಕೆ ಶಿರಾ ಸೂಕ್ತ ಜಾಗ ಎಂದು ಸಿಎಂಗೆ ಬರೆದಿರೋ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕೇಂದ್ರ ಸಚಿವ ವಿ ಸೋಮಣ್ಣರ ಸಹಕಾರ ಮೂಲಕ ಟಿಬಿ ಜಯಚಂದ್ರ ಯೂನಿಯನ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದಾರೆ. ಸುಮಾರು 34 ಜನ ಶಾಸಕರು ನನಗೂ ಕೂಡ ಮನವಿಯನ್ನ ಡೆಲ್ಲಿಗೆ ಬಂದಾಗ ಜಯಚಂದ್ರ ಅವರು ಕೊಟ್ಟಿದ್ರು. ಅದನ್ನು ಕೂಡ ನಾನು ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ನಾಯ್ಡು ಅವರಿಗೆ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಪ್ರಪೋಸಲ್ ಮಾಡಬೇಕಾದ್ರೆ ಮೊದಲೇ ಮಾಡಿತ್ತು. 2-3 ಮಾಡಿದ್ದಾರೆ. ಅದು ನೋಡ್ತಾರೆ, ಸಾಧಕ ಬಾಧಕಗಳನ್ನು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಮಾಡೋದ್ರಿಂದ ಏನಪ್ಪ ಒಂದು ಅನುಕೂಲ ಅಂದ್ರೆ ಶಿರಾ ಹತ್ರನೇ ಮಾಡಬೇಕು ಅಂತಲ್ಲ, ಅದು ನನ್ನ ಕ್ಷೇತ್ರಕ್ಕೆ ಬರ್ತದೆ. ಬುಕ್ಕಾಪಟ್ಟಣ ಅಂತ ಅಂದ್ಬಿಟ್ಟು ಶಿರಾ ತಾಲೂಕಿಗೆ ಒಂದು ವ್ಯಾಪ್ತಿ ಇದೆ. ಅದು ತುಮಕೂರಿನ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಸುಮಾರು 3,500-4 ಸಾವಿರ ಒಳ್ಳೆ ಜಾಗ ಇದೆ. ಒಂದು ಬೆಟ್ಟ ಗುಡ್ಡ ಏನೇನು ಇಲ್ಲ. ಈಗಾಗಲೇ ಮಾತಾಡಿದ್ದೀವಿ. ಭಾರತ ಸರ್ಕಾರ, ರಾಜ್ಯ ಸರ್ಕಾರದ ಕೆಲವಾರು ಏನು ಭಾವನೆಗಳಿದೆ, ಇಲ್ಲಿ ಮೆಸೇಜ್ ಇದೆ ತಗೊಂಡು ತದನಂತರ ಅದನ್ನು ತೀರ್ಮಾನ ಮಾಡ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಓವರ್ಟೇಕ್ ಮಾಡಿ ಟಿಬಿ ಜಯಚಂದ್ರ ಹೊರಟಿದ್ದಾರೆ. ಹಲವು ಕೇಂದ್ರದ ಸಚಿವರೊಂದಿಗೆ ನಂಟು ಹೊಂದಿದ ಟಿಬಿ ಜಯಚಂದ್ರರ ಹೋರಾಟ ಫಲಿಸಲಿ ಅನ್ನೋದು ತುಮಕೂರು ಜಿಲ್ಲೆಯ ಆಶಯವಾಗಿದೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.